ಧರ್ಮದವರು ನನ್ನವರೇ ಅಂತ ಹೇಳುವ ವಿಜಯ್ ಅವರು ಅವ್ರು ಹೇಳ್ತಾ ಇದ್ರೆ ಎಂತ ಒಂದು ಏನ್ ಹೇಳ್ತಾರೆ ಅಂದ್ರೆ ಒಂಥರ ಚೀಪ್ ಮೆಂಟಾಲಿಟಿ ತರ ಏನಂದ್ರೆ ಆಯ್ತು ಓಕೆ ಧನ್ಯವಾದಗಳು ಈ ರೀತಿ ಹೇಳ್ತಾರೆ. ಈ ರೀತಿ ಒಬ್ಬ ಮುಖ್ಯಮಂತ್ರಿ ಆಗಿ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಣ್ಬೇಕು, ಇದು ಗೊತ್ತಿರೋ ವಿಷಯನೇ. ಆ ರೀತಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ಕೊಂಡು ನೀವು ಅವ್ರು ಹೇಳುವ ಸ್ಟೇಟ್ಮೆಂಟ್ಗಳಿಗೆ ನೀವು ಅದಕ್ಕೆ ಅಬ್ಜೆಕ್ಷನ್ ಮಾಡೋದ್ ಬೇಡ ಗುರು, ಅಬ್ಜೆಕ್ಷನ್ ಮಾಡಬೇಡ, ನೀವು ಅಬ್ಜೆಕ್ಷನ್ ಮಾಡೋದೇ ಬೇಡ, ಅಟ್ಲೀಸ್ಟ್ ಸುಮ್ಮನಾದ್ರು ಇರ್ಬೇಕಲ್ವಾ. ಅದು ಬಿಟ್ಬಿಟ್ಟು ಹೋಗಿ ಕೈ ಮುಗಿತೀರಾ, ಓಕೆ ಅಂತೀರಾ, ಇದೆಲ್ಲ ಮಾತಾಡ್ತೀರಾ ಅಂದ್ರೆ ನಿಮ್ಮ ಇದಕ್ಕೆ ಏನನ್ಬೇಕು, ಅಲ್ಲಿನ ಜನಗಳಿಗೆ ಏನನ್ಬೇಕಂತ ಅರ್ಥನೇ ಆಗ್ತಾ ಇಲ್ಲ. ಖಂಡಿತವಾಗ್ಲು ಇದು ಹೊಸದಾಗೇನಲ್ಲ, ತುಂಬಾ ಸಲ ಈ ರೀತಿಯ ಸ್ಟೇಟ್ಮೆಂಟ್ ಗಳೆಲ್ಲ ಕೊಡ್ತಾ ಇದ್ದಾರೆ. ಇದೇ ಮಾರಿ ಹಬ್ಬ ಅಂತ ಅನ್ಸುತ್ತೆ. ಖಂಡಿತವಾಗ್ಲು ಇಷ್ಟರಲ್ಲೇನೆ ಮಾರಿ ಹಬ್ಬ ಬರೋದಂತೂ ಗ್ಯಾರಂಟಿ. ಇಷ್ಟು ದಿನ ರಾಜಕೀಯ ಇತ್ತು, ಸೆಂಟ್ರಲ್ ಅಲ್ಲಿ ಬೇರೆ ಗೋರ್ಮೆಂಟ್ ಇದೆ, ಸ್ಟೇಟ್ ಅಲ್ಲಿ ಬೇರೆ ಗೋರ್ಮೆಂಟ್ ಇದೆ. ಈ ಗೋರ್ಮೆಂಟ್ ಇರೋ ಕಾರಣ ಇವ್ರ ಮೇಲೆ ಬಂದು ಅಟ್ಯಾಕ್ ಮಾಡ್ತಾರೆ, ಹಾಗೆ ಅಂತೆಲ್ಲ ಆಗ್ತಾ ಇತ್ತು. ಈಗ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಾ, ಇನ್ಮೇಲೆ ಇದೆ ಪಿಕ್ಚರ್ ನಿಮ್ಗೆ. ಖಂಡಿತವಾಗ್ಲೂ ವಿಜಯ್ ಅವರು ಈ ಸಲ ಗೆದ್ದಿದ್ದಾರೆ. ಈ ಸ್ಟೇಟ್ಮೆಂಟ್ ಗಳಿಗೆ, ಇಂತಹ ಸ್ಟೇಟ್ಮೆಂಟ್ ಗಳಿಗೆ ನೀವು ಇದೇ ರೀತಿ ಫಾಲೋ ಅಪ್ ಆಗ್ತಾ ಇದ್ರೆ ಮಿಸ್ಟರ್ ಜೋಸೆಫ್ ಅವರೇ, ವಿಜಯ್ ಜೋಸೆಫ್ ಅವರೇ, ಇದೇ ರೀತಿ ನೀವು ಉಂಡೆನ ಬಸವ ತಿಂದೇನೆ ಬಸವ ಏನ್ ಮಾಡಿದೆ ಬಸವ ಅಂತ ಹೋಗ್ತಾ ಇದ್ರೆ ನಿಮ್ಮ ಒಂದು ರಾಜಕೀಯ ಭವಿಷ್ಯ ಸರ್ವನಾಶ ಆಗದಂತೂ ಗ್ಯಾರಂಟಿ. ಅಲ್ಲ ಒಂದು ಮಾತು ಹೇಳಿ ನೆನ್ಪಿಟ್ಕೊಳ್ಳಿ, 200-300 ವರ್ಷ ಮೊಘಲರು ಬಂದಿದ್ರು, ಅದಾದ್ಮೇಲೆ ಕ್ರಿಶ್ಚಿಯನ್ಸ್ ಎಲ್ಲ ಬಂದಿದ್ರು, ಇಂಗ್ಲಿಷ್ ಎಲ್ಲ ಬಂದಿದ್ರು, ಆವಾಗನೇ ಹಿಂದೂ ಧರ್ಮನ ಏನು ಮಾಡಕ್ ಆಗ್ಲಿಲ್ಲ. ಈಗ ನೀವೇನ್ರಿ ಕಿತ್ಕೊಂತೀರಾ ಅಂತಾನೆ ಕೇಳ್ಬೋದು. ಖಂಡಿತವಾಗ್ಲು ಅವರ 200 ವರ್ಷ 300 ವರ್ಷ ಆದವರೇ ಏನು ಮಾಡಕ್ ಆಗ್ಲಿಲ್ಲ, ಈಗ 5 ವರ್ಷ ನೀವೇನ್ ಮಾಡ್ತೀರಾ, ಏನ್ ಮಾಡಕ್ ಆಗುತ್ತೆ ಅಂತಾನೆ ಕೇಳ್ಬೋದು. ಖಂಡಿತವಾಗ್ಲು ಯಾಕೆಂದ್ರೆ ಹಿಂದೂ ಧರ್ಮ ಅಷ್ಟೊಂದು ಸಂಪ್ರದಾಯ, ಅಷ್ಟೊಂದು ಇದಿದೆ, ಪರಂಪರೆಯನ್ನು ಕಾಪಾಡ್ಕೊಂಡ್ ಬಂದಿದೆ. ಖಂಡಿತವಾಗ್ಲು ಇದ್ರ ಬಗ್ಗೆ ಮಾತೇ ಇಲ್ಲ. ಅವ್ರ ಕೈಲೇ ಏನು ಕಿತ್ಕೊಳಕ್ ಆಗ್ಲಿಲ್ಲ, ನೀವೇನ್ ಕಿತ್ಕೊಂತೀರ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಯಾಕೆ ಅಂದ್ರೆ ಇವರು ಓಕೆ ಎಲ್ಲಾ ಧರ್ಮಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಒಪ್ಕೋಣ, ಕೇವಲ ಟಾರ್ಗೆಟ್ ಮಾಡಿ ಹಿಂದೂ ಧರ್ಮಗಳ ಬಗ್ಗೆ ಮಾತ್ರ ಮಾತಾಡಿದಾಗ ಖಂಡಿತವಾಗ್ಲು ತುಂಬಾ ಜನ ಸೋಷಿಯಲ್ ಮೀಡಿಯಾ ಇರ್ತಾರೆ, ನನ್ಗೆ ಯಾಕೆ ಅಂತ ಬಂದಾಗ ಖಂಡಿತವಾಗ್ಲು ನಮ್ಮ ಬುಡಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅದು ಬಡೋದು ಅದು ಬರೋದು ಬೇಡ ಅಂತಾನೆ ಖಂಡಿತವಾಗ್ಲು ಹೇಳ್ತೀನಿ. ಇದ್ರ ಬಗ್ಗೆ ನೀವೇನು ಬೇಡ, ರಿಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಇಲ್ಲ ವಿಡಿಯೋನ ಶೇರ್ ಮಾಡಿ 4 ಜನಕ್ಕೆ ಹಂಚ್ಕೊಳ್ಳಿ. ಅದ್ರ ಬಗ್ಗೆ ನೀವು ಒಂದ್ ವೇಳೆ ಸೋಷಿಯಲ್ ಮೀಡಿಯಾಗಳಾದ್ರೂ ಒಂದು ಪೋಸ್ಟ್ ಮಾಡಿ. ಖಂಡಿತವಾಗ್ಲು ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು, ಸರಿನಾ? ಯಾಕೆ ಅಂದ್ರೆ ನೋಡಿ, ಈಗ ಒಂದು ವಿಶೇಷ ಏನಂದ್ರೆ ವಿಜಯ್ ಅವರು, ಈಗ ಒಂದು ಎಕ್ಸಾಂಪಲ್ ಕ್ವಶನ್ ಮಾಡ್ತೀನಿ ನಾನು, ಯಾರಿಗೆ ಯಾವ ವಿಷಯದ ಮೇಲೆ ಎಕ್ಸ್ಪೀರಿಯನ್ಸ್ ಇರುತ್ತೋ ಅದ್ರ ಮೇಲೆ ಅವ್ರಿಗೆ ಒಂದು ಮಿನಿಸ್ಟ್ರಿ ಕೊಡ್ತಾರೆ. ಬಟ್ ವಿಜಯ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಇದೇನಿದೆ ಧರ್ಮಾಧಿಕಾರಿ ಅಂತೀವಲ್ಲ, ಹಿಂದೂ ದೇವಸ್ಥಾನಗಳಿಗೆ ಇದೇ ಶಾಖೆ ಇರುತ್ತಲ್ಲ, ಆ ದೇವಾಲಯಗಳ ಶಾಖಾ ಮುಖ್ಯಮಂತ್ರಿ ಧರ್ಮಗಳ ಹಿಂದೂ ದೇವಾಲಯಗಳ ಬಗ್ಗೆ ಆ ಶಾಖೆ ಇರುತ್ತಲ್ಲ, ಆ ಮಂತ್ರಿ ಸ್ಥಾನವನ್ನು ಅನ್ಯ ಧರ್ಮದವರು ಕೊಟ್ಟಿದ್ದಾರೆ. ಅಂದ್ರೆ ಆ ಧರ್ಮದ ಬಗ್ಗೆ ಅವ್ರಿಗೆ 0 ನಾಲೆಡ್ಜ್ ಇರುತ್ತೆ, ಆ ಧರ್ಮನ ಹೆಂಗ ನಾಶ ಮಾಡ್ಬೇಕಂತಾನೆ ಅವ್ರಿಗಿರುತ್ತೆ. ಆದ್ರೆ ನೀವು ಅಂತರಿಗೆ ಹೋಗಿ ಮತ್ತೆ ಮಿನಿಸ್ಟ್ರಿಗೆ ಕೊಡ್ತೀರಾ ಅಂದ್ರೆ ಏನ್ ಮಾಡಕ್ ಹೊರಟಿದ್ರ, ಏನ್ ಮಾಡ್ತಾ ಇದ್ರ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಗುರು. ಇಲ್ಲಿ ಅರ್ಥ ಆಗೋದೇನಂದ್ರೆ ಖಂಡಿತವಾಗ್ಲು ಮತ್ತೊಮ್ಮೆ ಇನ್ನೊಂದ್ಸಲ ಏನಾದ್ರೂ ಎಲೆಕ್ಷನ್ ನಡೆದ್ರೆ ಇಂಥ ಸ್ಟೇಟ್ಮೆಂಟ್ ಗಳು ಪಾಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಮತ್ತೆ ಅಲ್ಲಿ ಕಮಲ ಹರಳೋದು ನಿಜ ಅಂತ ಅನಿಸ್ತಾ ಇದೆ. ಮತ್ತೆ ಬಿಜೆಪಿ ಬರುತ್ತೆ ಗ್ಯಾರಂಟಿ. ಏನಕ್ಕಂದ್ರೆ ಇವ್ರು ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಕೊಂಡು ನಾವು ಸರ್ವನಾಶ ಮಾಡ್ತೀವಿ, ನಿರ್ಮೂಲನೆ ಮಾಡ್ತೀವಿ, ನಾಶ ಮಾಡ್ತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಏನಾಗುತ್ತೆ ಅಲ್ವಾ? ಇದು ಖಂಡಿತವಾಗ್ಲು ಖಂಡಿಸುವಂತ ವಿಷಯನೇ. ಯಾಕೆಂದ್ರೆ ಅವರು ಧೈರ್ಯವಾಗಿ ಒಂದು ಅಸೆಂಬ್ಲಿಯಲ್ಲಿ ಕುತ್ಕೊಂಡು ಒಂದು ಧರ್ಮನ ನಾಶ ಮಾಡ್ತೀವಿ, ನಾವೆಲ್ಲ ಕಲ್ತು ನಾಶ ಮಾಡ್ಬೇಕಂತ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಇವರು ಅಂತಾನೆ ಅರ್ಥ ಆಗುತ್ತೆ. ಖಂಡಿತವಾಗ್ಲು ಇದ್ರ ಬಗ್ಗೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಕ್ಕಾಗಲ್ಲ. ವಿಜಯ್ ಜೋಸೆಫ್ ಅವರು ಆಯ್ತು ಸರ್ ನಾನು ಕೂಡ ಜೊತೆಗೆ ಬರ್ತೀನಿ, ಸರ್ವನಾಶ ಮಾಡೋಣ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇದೇ ನೀವು ತಗೊಳುತ್ತಾ ಆಗಲ್ಲ. ಬಟ್ ಅಲ್ಲಿನ ವೋಟರ್ಸ್ ಅವ್ರಿಗೆ ಪಾಠ ಕಲಿಸಬೇಕಾಗಿತ್ತು, ಕಲಿಸಿಲ್ಲ. ಮುಂದಿನ ಸಲ ಆದ್ರೂ ಪಾಠ ಕಲಿಸ್ತಾರ ಗೊತ್ತಿಲ್ಲ. ಖಂಡಿತವಾಗ್ಲು ಈ ವಿಷಯಗಳ ಬಗ್ಗೆ ತುಂಬಾ ಸೆನ್ಸಿಟಿವ್ ಆಗಿ ಮಾತಾಡ್ತಾರ ಅಂತೆಲ್ಲ ನಾವು ಅನ್ಕೊಂಡಿದ್ವಿ. ಆ ರೀತಿಯ ಡೈರೆಕ್ಟ್ ಆಗಿ ಅಟ್ಯಾಕೇ ಮಾಡ್ತಾ ಇದಾರೆ ನಮ್ಮ ಮೇಲೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಒಂದು ಧರ್ಮದನ್ನ ನಾಶ ಮಾಡ್ತೀವಂತ ಅಸೆಂಬ್ಲಿ ಮೇಲೆ ಹೇಳ್ತಾ ಇದಾರೆ. ಅದಕ್ಕೆ ಉಪಮುಖ್ಯಮಂತ್ರಿ ಆಗಿರೋ ಸ್ಟೇಟ್ಮೆಂಟ್ ಕೊಟ್ರೆ ಈಗ ಪ್ರೆಸೆಂಟ್ ಮಂತ್ರಿ ಆಗಿರೋ ಉಂಡೆನ ಬಸವ ತಿಂದೇನ ಬಸವ ಅಂತ ಇವರೆಲ್ಲ ತಲೆ ಉಗಿಸ್ತಾ ಇದಾರೆ ಅಂದ್ರೆ ಏನ್ ಹೇಳ್ಬೇಕು
ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಖಂಡಿತವಾಗ್ಲು. ತುಂಬಾ ಈ ಸ್ಟೇಟ್ಮೆಂಟ್ಗಳು ಯಾವ ರೀತಿ ಎಲ್ಲ ವೈರಲ್ ಆಗ್ತಾ ಇದೆ ಅಂದ್ರೆ ಇವ್ರು ಹೊಟ್ಟೆಗೆ ಏನ್ ತಿಂತಾರ ಅಂತಾನೆ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂದ್ರೆ ನಾನು ಅದೇ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ, ಆ ನಮ್ಮ ಧರ್ಮದ ಬಗ್ಗೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಅದೇ ರೀತಿಯಾಗಿ ನಮ್ಮ ಬೇರೆ ಧರ್ಮದ ಏನಾದ್ರು ಅವರ ಧರ್ಮದ ಬಗ್ಗೆ ಏನಾದ್ರು ಸ್ಟೇಟ್ಮೆಂಟ್ ಗಳೇನಾದ್ರು ಕೊಟ್ಟಿದ್ರೆ ಇಷ್ಟೊತ್ತಿಗೆ ಏನೇನೆಲ್ಲ ಆಗ್ತಾ ಇತ್ತು. ಆದ್ರೂ ಕೂಡ ತಮಿಳ್ನಾಡಲ್ಲಿ ಶಾಂತವಾಗಿ ಕೂಲ್ ಆಗಿ ಆರಾಮಾಗಿ ವೀಕ್ಷಣೆ ಮಾಡ್ತಾ ಇದಾರೆ. ಇನ್ನೂ ಕಾಯ್ತಾ ಇದಾರೆ ಜನ. ಖಂಡಿತವಾಗ್ಲು ಏನೇನಿಲ್ಲ, ಒಂದಿನ ರಿಯಾಕ್ಟ್ ಮಾಡೇ ಮಾಡ್ತಾರ ಅಂತ ನನಗೆ ಅನ್ಕೊಂಡಿದೀನಿ. ಮಾಡ್ಲೇಬೇಕು ಕೂಡ. ಯಾಕಂದ್ರೆ ಇಡೀ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ದೇವಸ್ಥಾನಗಳು ಹೊಂದಿರೋದು ತಮಿಳ್ನಾಡು, ಕೇರಳನೇ. ಅಂತದ್ರಲ್ಲೇ ಒಂಥರ ಬೇರೆ ರೀತಿಯೇನೆ ಆಗ್ತಾ ಇದೆ. ಖಂಡಿತವಾಗ್ಲು ಅಲ್ಲಿ ಬರುವ ಒಂದು ದೇವಸ್ಥಾನಗಳ ಇನ್ಕಮ್ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಅವ್ರ ಬಗ್ಗೆ, ಆ ದೇವಸ್ಥಾನಗಳ ಬಗ್ಗೆ, ಧರ್ಮದ ಬಗ್ಗೆನೇ ಏನೋ ಮಾಡ್ತೀವಂತೆಲ್ಲ ಹೇಳಿದಾಗ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಖಂಡಿತವಾಗ್ಲು ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ, ನೋವಾಗ್ತಾ ಇದೆ. ಈ ವಿಷಯಗಳ ಬಗ್ಗೆ ಮಾತಾಡ್ಬೇಕು, ಇದು ಮಾಡ್ಬೇಕಂತ, ಬಟ್ ಯಾರು ದೊರೆ ಎತ್ತಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಹಂಚ್ಕೊಳ್ಳಿ, ಇಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಲ್ಲ ತುಂಬಾ ಜನಕ್ಕೆ ಗೊತ್ತು, ಬಟ್ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ. ಇದು ಕೇವಲ ವಿಡಿಯೋ ಮಾಡಿಗೋಸ್ಕರ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ದುಡ್ಡು ಬರುತ್ತೆ ಅಂತಲ್ಲ. ಇದು ಮನಸ್ಸಿನ ಮಾತು ಹಂಚ್ಕೋಬೇಕಂತೂ ನಿಮ್ಮ ಹತ್ರ ಕೆಲವ್ರು ಹೇಳ್ಬೇಕನ್ನಿಸ್ತು ಹೇಳಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಜೈ ಹಿಂದ್.